ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುಣಾಳು ಬಾ ಬೆಳಕೆ. ಬರೆದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಸಮಯ ಸ್ಫೂರ್ತಿ. ಸಮಯ ಸ್ಫೂರ್ತಿ ಅನ್ನೋ ಚಾಪ್ಟರ್ ಇಂದ ಏನಿದೆ ನೋಡೋಣ. ಕನ್ನಡ ನಾಡು ಕಂಡ ಸೃಜನಶೀಲ ಹಾಸ್ಯ ಸಾಹಿತಿ ಬಳ್ಳಾರಿಯ ಬೀಚಿ. ಬೀಚಿ ಯಾರಿಗ್ ಗೊತ್ತಿಲ್ಲ ಅಲ್ವಾ? ಅವರು ಎಷ್ಟೊಂದು ಬುಕ್ಸ್ ಬರ್ದಿದ್ದಾರೆ. ಅವರ ಕಾಮಿಡಿ ಅಂದ್ರೆ ಹಾಸ್ಯ ಅಂದ್ರೆ ಎಲ್ಲರಿಗೂ ಇಷ್ಟ. ಇವ್ರು ಪ್ರಾಣೇಶ್ ಇದಾರಲ್ವಾ, ಅವ್ರು ಹೇಳ್ತಾರೆ ಯಾವಾಗ್ಲೂ ಬೀಚಿದು ಉದಾಹರಣೆ ಕೊಡ್ತಾರೆ. ಬೀಚಿ ನನ್ ಗುರುಗಳು, ಅವರಿಂದನೇ ನಾನ್ ಕಲ್ತಿರೋದು ಅಂತ ಹೇಳಿ ಯಾವಾಗ್ಲೂ ಪ್ರಾಣೇಶ್ ಅವರು ಬೀಚಿ ಅವ್ರ ಹೆಸರನ್ನ ಹೇಳ್ತಾನೆ ಇರ್ತಾರೆ. ನಾನು ಅಷ್ಟೇ ಬೀಚಿ ಅವ್ರದ್ದು ಒಂದ್ ಬುಕ್ಕು ಇತ್ತು, ನನ್ ಫ್ರೆಂಡ್ ಕೊಟ್ಟಿದ್ರು. ಸಕ್ಕರೆ ಮೂಟೆ ಅನ್ನೋ ಬುಕ್ ಅದು ಬೀಚಿ ಅವ್ರು ಬರ್ದಿರೋದು. ಅದನ್ನ ಓದ್ದೆ. ಅದನ್ನ ಓದುವಾಗ ನಾನ್ ನಕ್ಕಿದ್ದು ಅಂದ್ರೆ ಅಷ್ಟಿಷ್ಟಲ್ಲ, ಪ್ರತಿಯೊಂದು ಚಾಪ್ಟರ್ ಪ್ರತಿಯೊಂದು ಲೈನ್ ಓದುವಾಗ್ಲೂ ನಗ್ತಾ ನಗ್ತಾ ಓದಿದ್ದೇನೆ. ಅಷ್ಟು ಖುಷಿ ಕೊಟ್ಟಿದೆ ಆ ಬುಕ್ಕು. ಅಷ್ಟೊಂದು ಹಾಸ್ಯ ಇದೆ ಅದ್ರಲ್ಲಿ. ಹಾಸ್ಯಕ್ಕೆ ಮತ್ತೆ ಬೀಚ್ ಅವ್ರನ್ನ ಬಿಟ್ರೆ ಮತ್ತೆ ಇನ್ನೊಬ್ರು ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ಬುಕ್. ಸಕ್ಕರೆ ಮೂಟೆ ಅನ್ನೋ ಬುಕ್ ಅದು ತುಂಬಾ ಇಷ್ಟ ಆಯ್ತು ನಂಗೆ. ಸೊ ಬನ್ನಿ ಅವ್ರನ್ನ ನೋಡೋಣ. ಬರಹ ಹಾಸ್ಯಾಸ್ಪದವಾಗದಂತೆ ಸರಸ ಸುಂದರ ಸಾಹಿತ್ಯವನ್ನು ಸೃಷ್ಟಿಸಿದವರು ಅವರು. ಅವರನ್ನು ಸಾಕಷ್ಟು ಹತ್ತಿರದಿಂದ ಕಾಣುವ ಅರಿಯುವ ಭಾಗ್ಯ ನನ್ನದಾಗಿತ್ತು ಅಂತ ಹೇಳಿ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಕರಜಗಿ ಸರ್ ಜೊತೆ ಒಂದಿನ ಅಂತ ಇನ್ಸಿಡೆಂಟ್ ನ ಅವರು ಒಂದು ಚಾಪ್ಟರ್ ಆಗಿ ಬರ್ದಿದ್ದಾರೆ. ಕೆಲವೊಂದು ಬಾರಿ ಅವರೊಂದಿಗೆ ನಾನು ಪ್ರವಾಸ ಹೋದದ್ದು ಉಂಟು. ನಮಗೆಲ್ಲ ಹುಡುಗತನ. ಅವರೊಂದಿಗೆ ಇದ್ದು ಅವರ ಮಾತನಾಡುವ ರೀತಿ, ವ್ಯವಹರಿಸುವ ಬಗೆಯನ್ನು ಗಮನಿಸುವುದೇ ನಮಗೊಂದು ಶಿಕ್ಷಣವಿದ್ದಂತೆ ಅಂತ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಒಂದು ಸಲ ನನ್ನನ್ನು ಕರ್ಕೊಂಡು ಉತ್ತರ ಕರ್ನಾಟಕ ಪಟ್ಟಣಕ್ಕೆ ಹೋದ್ರು. ಬೀಚಿ ಅವ್ರ ಜೊತೆ ಇವರು ಕರಜಗಿ ಸರ್ ಹೋದ್ರು. ಅಲ್ಲಿ ಕಾಲೇಜೊಂದರ ವಾರ್ಷಿಕೋತ್ಸವ ಇತ್ತು. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಿಂತ ಮೊದಲು ಸಭೆ ಇದ್ರು. ಅದಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೀ ಬೀಚಿ ಅವ್ರನ್ನ ಕರೆದಿದ್ರು. ಸಭೆಯ ಅಧ್ಯಕ್ಷತೆಯನ್ನು ಸ್ವಾಮಿಗಳೊಬ್ರು ಅಂದ್ರೆ ಸ್ವಾಮೀಜಿಗಳು ಇರ್ತಾರಲ್ವಾ, ಸಂತರು, ಅವ್ರನ್ನ ಕರೆದಿರ್ತಾರೆ ಅಧ್ಯಕ್ಷತೆಗೆ. ಅತಿಥಿಗಳಾಗಿ ಬೀಚಿ ಅವ್ರನ್ನ ಕರೆದಿರ್ತಾರೆ. ಯಾಕೋ ಏನೋ ಸ್ವಾಮಿಗಳು ಮೊದಲಿನಿಂದಲೂ ಬಿಗಿಯಲ್ಲೇ ಇದ್ರು. ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಇದ್ರಂತೆ. ಮುಖದಲ್ಲಿ ಒಂದು ಸ್ಮೈಲ್ ಇಲ್ಲ. ಮತ್ತೆ ತುಂಬಾ ಸ್ಟ್ರಿಕ್ಟ್ ಆಗಿ ಇದ್ರಂತೆ ಸ್ವಾಮೀಜಿಗಳು. ಬೀಚಿಯವರನ್ನು ಸಹ ಅಷ್ಟು ಸರಿಯಾಗಿ ಅವ್ರು ಮಾತನಾಡ್ಸ್ಲಿಲ್ಲ. ಬೀಚಿ ಅವ್ರನ್ನು ಅವರು ಸ್ವಾಮೀಜಿಗಳು ಮಾತಾಡ್ಸ್ಲಿಲ್ಲಂತೆ. ಪ್ರಾರಂಭದ ಪ್ರಾರ್ಥನೆ ಹಾಗೂ ಸ್ವಾಗತದ ನಂತರ ಮುಖ್ಯ ಅತಿಥಿಯ ಪರಿಚಯ, ಮಾಲಾರ್ಪಣೆನೂ ನಡೆಯಿತು. ಆಗ ಸ್ವಾಮಿಗಳು ಕಾರ್ಯಕರ್ತರಿಗೆ ಒಂದು ಆದೇಶ ನೀಡಿದರು. ಸಾಮಾನ್ಯವಾಗಿ ಮುಖ್ಯ ಅತಿಥಿಗಳು ಮಾತನಾಡಿದ ನಂತರವೇ ಅಧ್ಯಕ್ಷರು ಮಾತನಾಡುತ್ತಾರೆ. ಅವರಿಗೇನು ಮತ್ತೊಂದು ಕೆಲಸವಿದ್ದಂತೆ ಕಾಣುತ್ತೆ. ಹಾಗಾಗಿ ಅವರು ಅಲ್ಲಿರ್ತಕ್ಕಂಥ ಒಬ್ಬರನ್ನ ಕರೆದು ಹೇಳ್ತಾರೆ, ನೋಡಿ ನಾನು ಹೋಗ್ಬೇಕು, ಫಸ್ಟ್ ನಾನ್ ಮಾತಾಡ್ತೀನಿ, ಆಮೇಲೆ ಅವ್ರು ಮಾತಾಡ್ಲಿ ಅಂತ ಹೇಳಿ ಸ್ವಾಮೀಜಿ ಅವ್ರು ಹೇಳ್ತಾರೆ. ಆಗ ಸರಿ ಅಂತ ಹೇಳಿ ಮೈಕಿನ ಮುಂದೆ ಬಂದು ನಿಂತ್ಕೊಂಡು ಮಾತನಾಡಕ್ ಶುರು ಮಾಡ್ತಾರೆ. ಯಾರು? ಸ್ವಾಮೀಜಿಯವರು. ಅವರಿಗೆ ಬೀಚಿಯವರ ಬರವಣಿಗೆ ಬಗ್ಗೆ ಅಸಮಾಧಾನ ಇರುವುದು ಎದ್ದು ಕಾಣ್ತಾ ಇತ್ತು. ಏನ್ ಹಾಸ್ಯ, ಏನ್ ಸಾಹಿತ್ಯ, ಏನ್ ಬರೀತಾರೆ ಮಣ್ಣು. ಹಾಸ್ಯದ ಹೆಸರಿನಲ್ಲಿ ಬರೀ ಹೊಲಸೆ ಇರುತ್ತದೆ. ಇದು ಹಾಸ್ಯವಲ್ಲ, ಹಾಸ್ಯಾಸ್ಪದ. ಅವರ ಟೀಕೆ ತೀಕ್ಷ್ಣವಾಗಿ ನಡೀತಾನೇ ಇತ್ತು. ಇದು ಬೀಚಿಯವರ ಬಗ್ಗೆ ಆ ಸ್ವಾಮೀಜಿಯವರು ಅದು ಇದು ಬೈತಾನೆ ಇದ್ರು. ಏನ್ ಹಾಸ್ಯನೋ ಏನೋ, ಬರೀ ಅಸಹ್ಯವಾಗಿ ಬರೀತಾರೆ ಹಾಗೆ ಹೀಗೆ ಅಂತೇಳಿ ಬೀಚಿಯವರ ಬಗ್ಗೆ ಅವರು ತಪ್ಪು ಅಂದ್ರೆ ಕೋಪದಿಂದ ಮಾತಾಡ್ತಾನೆ ಇದ್ರು ಸ್ವಾಮೀಜಿಯವರು. ಆಗ ಬೀಚಿ ಮಾತ್ರ ತಮಗೇನು ಸಂಬಂಧವಿಲ್ಲದಂತೆ ಮೇಲೆ ನೋಡ್ತಾ ಸುಮ್ಮನೆ ಕೂತಿದ್ರು. ಅವ್ರು ಹೇಳಂಗ್ ಹೇಳಿ, ನಾನ್ ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಬೀಚಿಯವರು ಆರಾಮಾಗಿ ಕುತ್ಕೊಂಡಿದ್ರು ಸ್ಟೇಜ್ ಮೇಲೆ. ಸ್ವಾಮಿಗಳು ಭಾಷಣ ಮುಗಿಸಿ ಬಂದು ಕುಳಿತರು. ನಂತರ ಬೀಚಿಯವ್ರು ಮಾತಾಡ್ಬೇಕಲ್ವಾ. ಆಗ ಇವ್ರೇನ್ ಹೇಳ್ತಾರೆ ಸ್ವಾಮೀಜಿಯವರು, ನನಗೆ ಕೆಲಸ ಇದೆ, ನಾನು ಹೊರಡ್ತೇನೆ ಅಂತ ಹೇಳಿ ಎದ್ದು ಏಳಲು ಸಿದ್ಧರಾಗ್ತಾರೆ. ಆಗ ಬೀಚಿ ಏನ್ ಹೇಳ್ತಾರೆ, ಸ್ವಾಮೀಜಿ ನನ್ನ 2 ಮಾತುಗಳನ್ನು ಕೇಳಿ ತಾವು ಹೊರಡಬಹುದು. ಪೂರ್ತಿ ಭಾಷಣವನ್ನು ಕೇಳುವ ಅವಶ್ಯಕತೆ ಏನಿಲ್ಲ ಅಂತ ಹೇಳಿ ಹೇಳ್ತಾರೆ ಬೀಚಿಯವರು ಸ್ವಾಮೀಜಿಯವರಿಗೆ. ಅವರು ಇಲ್ಲವೆನ್ನಲಾಗದೆ ಅನಿವಾರ್ಯವಾಗಿ ಮುಖ ಗಂಟಿಕ್ಕಿಕೊಂಡು ಕುಳಿತರು ಸ್ವಾಮಿಗಳು. ಮತ್ತೆ ಇಲ್ಲ, ಅವ್ರು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗಲ್ಲ ಅಂತ ಹೇಳಿ ಮುಖನ ಗಂಟು ಹಾಕೊಂಡು ಕೂತ್ಕೊಂಡ್ರು. ಮತ್ತೆ ಎದ್ದೋರು ಮತ್ತೆ ಕೂತ್ಕೊಂಡ್ರು. ಬೀಚಿ ನೇರವಾಗಿ ಮಾತು ಪ್ರಾರಂಭಿಸಿದರು. ನಾನು ದೇವರನ್ನು ಕುರಿತು ತಪಸ್ಸು ಮಾಡಿದೆ. ಅದೆಷ್ಟು ವರ್ಷಗಳೋ, 6-8 ವರ್ಷಗಳಾದ ಮೇಲೆ ಒಂದು ದಿನ ಭಗವಂತ ಪ್ರತ್ಯಕ್ಷನಾದ. ಬೀಚಿ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನಗೆ ಯಾವ ವರ ಬೇಕಾದರೂ ಕೇಳು ಅಂತ ಹೇಳಿ ದೇವರು ಹೇಳ್ತಾರೆ. ಆಗ ಇಂಥ ಅವಕಾಶಗಳು ಮೇಲಿಂದ ಮೇಲೆ ಬರುತ್ತವೆಯೇ? ಇಲ್ಲ, ಕೇಳಿಯೇ ಬಿಟ್ಟೆ. ನನಗೆ ಜಗತ್ತಿನಲ್ಲಿ ಯಾರಿಗೂ ಇರದಷ್ಟು ಧನ ಸಂಪತ್ತನ್ನು ನೀಡು ಅಂತ ಹೇಳಿ ಭಗವಂತನ ಕೇಳ್ತಾರೆ ಬೀಚಿಯವರು. ಆಗ ಭಗವಂತ ತಥಾಸ್ತು ಎಂದು ಮಾಯವಾಗಿ ಬಿಟ್ಟ. ಅಷ್ಟರಲ್ಲಿ ಯಾರೋ ಹಿಂದೆ ನಕ್ಕಂತಾಯಿತು. ಯಾರಿರಬಹುದು ಎಂದು ತಿರುಗಿ ನೋಡಿದರೆ ಈ ಸ್ವಾಮೀಜಿ ನಗುತ್ತಾ ನಿಂತಿದ್ದರು. ಯಾಕೆ ಸ್ವಾಮಿ, ನನ್ನಿಂದ ಏನಾದರೂ ತಪ್ಪಾಯಿತೆ ಎಂದು ಕೇಳಿದೆ. ಅದಕ್ಕವರು, ಎಷ್ಟು ಮೂರ್ಖನಪ್ಪ ನೀನು, ಸಾಕ್ಷಾತ್ ಭಗವಂತನೇ ಮುಂದೆ ಬಂದು ಏನು ಬೇಕು ಎಂದು ಕೇಳಿದರೆ ನಶ್ವರವಾದ ಸಂಪತ್ತನ್ನು ಕೇಳುವುದೇ? ನೋಡು, ನಾನು ದೇವರನ್ನು ಪ್ರಾರ್ಥಿಸಿದಾಗ ಆತ ಬಂದು
ವರ ನೀಡಿದಾಗ ನಾನು ಜ್ಞಾನ, ಬುದ್ಧಿ, ವೈರಾಗ್ಯಗಳನ್ನು ನೀಡು ಅಂತ ಹೇಳಿ ಕೇಳ್ತೀನಿ ಅಂತ ಹೇಳಿ ನಗ್ತಾರೆ. ಆಗ ನಾನು ಹೇಳ್ದೆ, ಸ್ವಾಮಿ, ಯಾರಿಗೆ ಯಾವುದು ಇಲ್ಲವೋ ಅದನ್ನೇ ಕೇಳಿಕೊಳ್ತಾರೆ ಅಂತ ಹೇಳಿ ಬೀಚಿಯವ್ರು ಹೇಳ್ತಾರೆ. ಅಂದ್ರೆ ಬೀಚಿಯವ್ರು ಏನಂತ ಕೇಳ್ತಾರೆ, ನನಗೆ ಈ ಪ್ರಪಂಚದಲ್ಲಿ ಯಾರ ಹತ್ರನೂ ಇರಬಾರ್ದು ಧನ ಸಂಪತ್ತು, ಅಷ್ಟು ಹಣ ಸಂಪತ್ತನ್ನ ನನಗೆ ಕೊಡು ಅಂತ ಹೇಳಿ ಬೀಚಿ ಕೇಳಿದ್ರು ಅಂತ ಹೇಳಿ. ಅವ್ರು ಸುಮ್ನೆ ಹೇಳಿರೋದು ಈ ಕಥೆನ. ಸ್ಟೇಜ್ ಮೇಲೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರಲ್ವಾ, ಇವಾಗ ಸ್ವಾಮೀಜಿಯವ್ರ ಬೇರೆ ಬೀಚಿಯವ್ರ ಬಗ್ಗೆ ತುಂಬಾ ಸಿಟ್ಟಲ್ಲಿ ಹಂಗೆ ಹಿಂಗೆ ಇವ್ರು ಸರಿಯಾಗಿ ಬರೆಯಲ್ಲ, ಬರೀ ಅಸಹ್ಯವಾಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟಿದ್ರು. ಆದ್ರೆ ಬೀಚಿ ಅವರು ತಮ್ಮ ಭಾಷಣದಲ್ಲೇ ಸ್ವಾಮೀಜಿಯವರಿಗೆ ಅವರ ತಪ್ಪನ್ನ ಅವ್ರಿಗೆ ಅರಿವು ಮಾಡ್ಬೇಕು ಅನ್ನೋ ಕಾರಣಕ್ಕೆ ಒಂದ್ ಕಥೆ ರೂಪದಲ್ಲಿ ಹೇಳಿದ್ರು. ಭಗವಂತ ನನಗೆ ಪ್ರತ್ಯಕ್ಷ ಆದ್ರು, ನಾನ್ ಧನ ಸಂಪತ್ತನ್ನ ಕೇಳ್ದೆ, ಆದ್ರೆ ಹಿಂದೆ ಇದೇ ಸ್ಟೇಜ್ ಮೇಲೆ ಇದ್ದಿದ್ ಸ್ವಾಮೀಜಿಗಳೇ ಹಿಂದೆ ಇದ್ರು. ಆಗ ಯಾಕೆ ನಕ್ರಿ ಅಂತ ಕೇಳಿದ್ರೆ, ನೀನು ಅದನ್ನ ಇದು ಸಾಕ್ಷಾತ್ ಭಗವಂತ ಬಂದಾಗ ಸಂಪತ್ತನ್ನ ಕೇಳ್ದಿಲ್ಲ, ನಾನಾಗಿದ್ರೆ ಬುದ್ಧಿ, ಜ್ಞಾನ, ವೈರಾಗ್ಯವನ್ನ ಕೇಳ್ತಿದ್ದೆ ಅಂತ ಅಂದ ತಕ್ಷಣ ಬೀಚಿ ಅವ್ರ ಮಾತನ್ನ ಅವರಿಗೆ ತಟ್ಟಂಗ್ ಹೇಳ್ಬೇಕು ಅಂದ್ ಏನಂದ್ರು, ಯಾರಿಗ್ ಯಾವ್ದಿಲ್ವೋ ಅದನ್ನೇ ಕೇಳ್ತಾರೆ ಸ್ವಾಮೀಜಿಗಳೇ ಅಂತ ನಾನ್ ಹೇಳ್ದೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಸ್ವಾಮೀಜಿಗಳ ಹತ್ರ ಜ್ಞಾನ ಮತ್ತೆ ಬುದ್ಧಿ ಏನು ಇಲ್ಲ, ಅದಕ್ಕೆ ಅದನ್ನೇ ಕೇಳ್ತಾರೆ ಅಂತ ಹೇಳಿ ಇವ್ರು ಅವ್ರ ಮಾತಲ್ಲೇ ಅವರಿಗೆ ಮಾತಲ್ಲೇ ಅವ್ರಿಗೆ ತಿಳ್ಸಕ್ ನೋಡ್ತಾರೆ ಬೀಚಿ ಅವರು. ಥಟಕ್ಕನೆ ಸ್ವಾಮಿಗಳು ಎದ್ದು ಸಭೆ ಬಿಟ್ಟು ಹೊರಟೇ ಬಿಟ್ಟರು. ಬೀಚಿಯವರದು ಇಂತಹ ತಕ್ಷಣವೇ ಸಮಯ ಸ್ಫೂರ್ತಿಯಿಂದ ಹೊರಹೊಮ್ಮುವ ಪ್ರತಿಭೆ. ಅದೊಂದು ಸೃಜನಶೀಲತೆಯ ನಿರಂತರ ಬುಗ್ಗೆ. ಅಂತಹ ಸಮಯ ಸ್ಫೂರ್ತಿ ನಮ್ಮೆಲ್ಲರ ಜೀವನದಲ್ಲೂ ಕೊಂಚ ಬಂದರೆ ಅದರ ಸೊಬಗೆ ಬೇರೆ ಅಂತ ಹೇಳಿ ಖರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಖರ್ಜಗಿ ಸರ್ ಮತ್ತೆ ಬೀಚಿಯವರ ಜೊತೆ ಖರ್ಜಗಿ ಸರ್ ಇದ್ದಾಗ ಕಾಲೇಜ್ ಫಂಕ್ಷನ್ ಹೋದಾಗ ಇದು ರಿಯಲ್ ಆಗಿ ನಡೆದಿರೋ ಘಟನೆ. ಅದನ್ನ ಇವರು ಖರ್ಜಗಿ ಸರ್ ಅವ್ರ ಬುಕ್ ಅಲ್ಲಿ ಒಂದ್ ಚಾಪ್ಟರ್ ಆಗಿ ಬರ್ದಿದ್ದಾರೆ. ಅಂದ್ರೆ ಸಮಯ ಸ್ಫೂರ್ತಿ ಯಾವ ಟೈಮ್ ಅಲ್ಲಿ ಯಾವ ತರ ಇನ್ನೊಬ್ರಿಗೆ ನೋವು ಆಗದೆ ಇರೋ ರೀತಿ ಅವ್ರ ತಪ್ಪನ್ನ ಅವ್ರಿಗೆ ಅರಿವು ಮೂಡಿಸ್ಬೇಕು, ಅವ್ರ ತಪ್ಪನ್ನ ಅವ್ರಿಗೆ ಗೊತ್ತಾಗೋ ತರ ಮಾಡ್ಬೇಕು, ಅವ್ರಿಗೆ ನೋವು ಮಾಡ್ದೇನೆ ಅನ್ನೋದನ್ನ ಇದು ಬೀಚಿ ಅವರಿಂದ ನಾವು ಕಲಿಬೇಕು ಅಂತ ಹೇಳಿ ಖರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಸೊ ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ದಯವಿಟ್ಟು ನೋಡ್ದವ್ರೆಲ್ಲ ದಯವಿಟ್ಟು ಈ ಚಾಪ್ಟರ್ ನೋಡಾದ್ಮೇಲೆ ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.